ಬೆಳ್ಳಿ ತೆರೆಯಲ್ಲಿ ಮಿನುಗಿ ಮರೆಯಾದ ಖ್ಯಾತ ನಟ ಸತ್ಯಜಿತ್ ಕರ್ನಾಟಕಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಕಗ್ಗತ್ತಲೆ ಕಾಡೋದು ಫಿಕ್ಸ್. ಪೆಟ್ರೋಲ್ ಡೀಸೆಲ್ ದುಬಾರಿ, ಟೊಮ್ಯಾಟೊ ರೇಟ್ ಕೂಡ ವರಿಯಾಗಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಡುಗೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಆಯಿತು, ಈಗ ಟೊಮ್ಯಾಟೊ ರೇಟ್ ಹೆಚ್ಚಳದಿಂದ ಗ್ರಾಹಕರಿಗೆ ಶಾಕ್. ಆನ್ಲೈನ್ ಜೂಜುಕೋರರಿಗೆ ಸರ್ಕಾರ ಶಾಕ್ ಕೊಟ್ಟಿದ್ದು ಹೇಗೆ? ಬಿಬಿಎಂಪಿಗೆ ಎಲೆಕ್ಷನ್ಗೆ ಎದುರಾದ ಹೊಸ ತಲೆನೋವು ಏನು? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತರಕಾರಿ ಬೆಲೆ ಏರಿಕೆಯಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ಟೊಮ್ಯಾಟೊ ಬೆಲೆ ಕೆಜಿಗೆ 100 ತಾಸಾಗ್ತಿದೆ. ಕೊರೋನಾ ಟೈಮ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಟೊಮ್ಯಾಟೊ ಬೆಲೆಯೂ ಏರಿಕೆಯಾಗಿದ್ದು ಜನಸಾಮಾನ್ಯರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಮಳೆ ಕಾರಣದಿಂದ ಎಲ್ಲ ತರಕಾರಿ ರೇಟ್ ದುಬಾರಿಯಾಗಿದೆ. 1 ಕೆಜಿ ತೆಗೆದುಕೊಳ್ತಿದ್ವಿ, ಈಗ ಕಾಲು ಅರ್ಧ ಕೆಜಿ ಖರೀದಿ ಮಾಡ್ತಿದ್ದೀವಿ. ಮುಂದೆ 2 ಟೊಮ್ಯಾಟೊ ಖರೀದಿಸಿ ಅಡುಗೆ ಮಾಡಬೇಕಷ್ಟೇ ಅಂತ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ ಆನ್ಲೈನ್ ಗೇಮ್ ಬ್ಯಾನ್ ಮಾಡಲಾಗಿದೆ. ಆನ್ಲೈನ್ ಜೂಜುಕೋರರಿಗೆ ಸರ್ಕಾರ ಶಾಕ್ ಕೊಟ್ಟಿದ್ದು ಡ್ರೀಮ್ 11, ಪೇಟಿಎಂ ಫಸ್ಟ್ ಆಪ್ಸ್ ಸ್ಥಗಿತಗೊಂಡಿವೆ. ಸರ್ಕಾರ ಆನ್ಲೈನ್ ಗೇಮ್ಗಳಿಗೆ ನಿಷೇಧ ಹೇರಿತ್ತು. ಆನ್ಲೈನ್ ಜೂಜು ಬೆಟ್ಟಿಂಗ್ ನಿಷೇಧಿಸಿತ್ತು. ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ ತಂದ ಬೆನ್ನಲ್ಲೇ ರಾಜ್ಯದಲ್ಲಿ ಇಂದಿನಿಂದ ಆನ್ಲೈನ್ ಜೂಜು ನಿಷೇಧಗೊಂಡಿದೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಬಳಿಕ ಪಕ್ಷಗಳಿಗೆ ಹೊಸ ತಲೆನೋವು ಶುರುವಾಗಿದೆ. ಬಿಬಿಎಂಪಿ ಚುನಾವಣೆ ವಿಚಾರದಲ್ಲಿ ಶಾಸಕರಿಗೆ ಗೊಂದಲ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರಲ್ಲಿ ಚುನಾವಣೆಯ ಬಗ್ಗೆಯೇ ಗೊಂದಲ ಮೂಡಿದೆ. ಬಿಬಿಎಂಪಿ ಚುನಾವಣೆ ಸಂಬಂಧ ಸಭೆ ಸೇರಿದ ಬಿಜೆಪಿ ಶಾಸಕರು 2022ರ ಜೂನ್ವರೆಗೆ ಚುನಾವಣೆ ಬೇಡವೆಂಬ ನಿಲುವು ಹೊಂದಿದ್ದಾರೆ. ತಕ್ಷಣ ಚುನಾವಣೆ ನಡೆಸುವುದು ಸೂಕ್ತವೆಂದು ಕೆಲ ಶಾಸಕರು ಹೇಳಿದ್ದಾರೆ. ಮಾಜಿ ಕಾರ್ಪೊರೇಟರ್ಗಳಿಂದಲೂ ಚುನಾವಣೆಗೆ ಒತ್ತಡ ಇದ್ರೆ ಚುನಾವಣೆಗೆ ಹೋದ್ರೆ ಬಿಬಿಎಂಪಿ ಕಳೆದುಕೊಳ್ಳುವ ಭೀತಿಯೂ ಕಾಡ್ತಿದೆ. ರಾಜ್ಯದಲ್ಲಿ 1ರಿಂದ 5ನೇ ತರಗತಿ ಶಾಲೆ ಆರಂಭಿಸುವ ಬಗ್ಗೆ ಮಾತನಾಡಿರೋ ಸಿಎಂ ಬೊಮ್ಮಾಯಿ ದಸರಾ ಬಳಿಕ ತಜ್ಞರ ಜೊತೆ ಸಭೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಬೊಮ್ಮಾಯಿ ಸಭೆಯಲ್ಲಿ ಚರ್ಚೆ ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಕಟ್ಟಡಗಳ ಕುಸಿತ ಕೇಸ್ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಹೀಗಾಗಿ ಡಾಕ್ಟರ್ಸ್ ಲೇಔಟ್ನಲ್ಲಿ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೇಔಟ್ನಲ್ಲಿರುವ ಕಟ್ಟಡಗಳ ಸ್ಟ್ರಕ್ಚರಲ್ ಎಬಿಲಿಟಿ ಟೆಸ್ಟ್ಗೆ ಬಿಬಿಎಂಪಿ ಮುಂದಾಗಿದೆ. ಕಟ್ಟಡಗಳ ಸಾಮರ್ಥ್ಯ ಪರೀಕ್ಷೆಗೆ ನೋಟಿಸ್ ನೀಡಲಾಗಿದೆ. ಡಾಕ್ಟರ್ಸ್ ಲೇಔಟ್ನಲ್ಲಿ 2014ರಲ್ಲಿ ನಿರ್ಮಿಸಿದ್ದ ಕಟ್ಟಡ ಕುಸಿದು ಬಿದ್ದಿತ್ತು. ಈಗ ಲೇಔಟ್ನಲ್ಲಿರೋ ಎಲ್ಲ ಕಟ್ಟಡಗಳ ಸ್ಟ್ರಕ್ಚರಲ್ ಎಬಿಲಿಟಿ ಟೆಸ್ಟ್ಗೆ ಬಿಬಿಎಂಪಿ ತೀರ್ಮಾನ ಮಾಡಿದೆ. ಇತ್ತೀಚೆಗೆ ಕಟ್ಟಡಗಳ ಬಿರುಕು ಮತ್ತು ಕುಸಿತದ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ 25ಕ್ಕೂ ಅಧಿಕ ಮನೆ ಮಾಲೀಕರಿಗೆ ಬಿಬಿಎಂಪಿ ನೋಟಿಸ್ ನೀಡಿದೆ. ಕಟ್ಟಡವಿರುವ ನಿವೇಶನದ ಮಣ್ಣಿನ ಪರೀಕ್ಷೆ ಮಾಡಿಸಬೇಕು. ಮಾನ್ಯತೆ ಪಡೆದ ಇಂಜಿನಿಯರ್ಗಳಿಂದ ಕಟ್ಟಡದ ಸ್ಟ್ರಕ್ಚರಲ್ ಎಬಿಲಿಟಿ ಟೆಸ್ಟ್ ಮಾಡಿಸಬೇಕು. 15 ದಿನದೊಳಗೆ ಪರೀಕ್ಷೆ ಮಾಡಿಸಿದ ವರದಿ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಒಂದೊಮ್ಮೆ 15 ದಿನದೊಳಗೆ ವರದಿ ನೀಡದಿದ್ದಲ್ಲಿ ಏನಾದರೂ ಕಟ್ಟಡ ಅನಾಹುತ, ಕಟ್ಟಡ ಕುಸಿತ, ಸಾರ್ವಜನಿಕ ಆಸ್ತಿ-ಪಾಸ್ತಿಗೆ ಸಮಸ್ಯೆ ಉಂಟಾದಲ್ಲಿ ಕಟ್ಟಡದ ಮಾಲೀಕರೇ ಹೊಣೆ ಅಂತ ವಾರ್ನಿಂಗ್ ನೀಡಲಾಗಿದೆ. ಜೊತೆಗೆ ಕಟ್ಟಡವನ್ನು ಏಕಪಕ್ಷೀಯವಾಗಿ ವಾಸ ಮಾಡೋಕ್ಕೂ ಯೋಗ್ಯವಲ್ಲವೆಂದು ಪರಿಗಣಿಸಲಾಗುತ್ತೆ ಎಂದು 25 ಕಟ್ಟಡ ಮಾಲೀಕರಿಗೆ ಬಿಬಿಎಂಪಿ ಎಚ್ಚರಿಕೆಯ ನೋಟಿಸ್ ರವಾನೆ ಮಾಡಿದೆ. ಬೆಂಗಳೂರಿನಲ್ಲಿ ಅಗ್ನಿ ಅವಘಡಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಟಿಂಬರ್ ಲೇಔಟ್ನಲ್ಲಿ ಬೆಂಕಿ ಅನಾಹುತ ಸಂಭವಿಸಿದ್ದು ಲಕ್ಷ್ಮಿ ಎಂಟರ್ಪ್ರೈಸಸ್ನಲ್ಲಿ ಬೆಂಕಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಬ್ಯಾಟರಾಯನಪುರ ಠಾಣಾ ವ್ಯಾಪ್ತಿಯಲ್ಲಿ ಅವಘಡ ಸಂಭವಿಸಿದೆ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದೊಳಗಿನ ಅಸಮಾಧಾನದಿಂದಾಗಿ ಕೈಪಡೆಯಿಂದ ಸಿಎಂ ಇಬ್ರಾಹಿಂ ದೂರವಾಗ್ತಿದ್ದಾರೆ. ಜೆಡಿಎಸ್ ಜೊತೆ ನಿರಂತರ ಸಂಪರ್ಕದಲ್ಲಿರುವ ಇಬ್ರಾಹಿಂ ಅಕ್ಟೋಬರ್ ಅಂತ್ಯದಲ್ಲಿ ಬೇರೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಪರಿಷತ್ ವಿಪಕ್ಷ ನಾಯಕ ಸ್ಥಾನ ಕೇಳಿರುವ ಸಿಎಂ ಇಬ್ರಾಹಿಂ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಸ್ಪಂದಿಸಿಲ್ಲ. ಕನ್ನಡದ ಖ್ಯಾತ ನಟ ಸತ್ಯಜಿತ್ ಇನ್ನು ನೆನಪು ಮಾತ್ರ. ಅಪ್ಪ ಆಸ್ಪತ್ರೆಗೆ ದಾಖಲಾಗಿ ನರಳಾಡ್ತಾ ಇದ್ರು ಬಾರದ ಮಗಳು ಸತ್ತಾಗ ಬಂದ್ಲ. ಪಾರ್ಥಿವ ಶರೀರದ ದರ್ಶನಕ್ಕೆ ಕಲಾವಿದರೇ ಬಾರದೆ ನಿರ್ಲಕ್ಷ್ಯ ತೋರಿದ್ರ. ನೋಡೋಣ ಸತ್ಯಜಿತ್ ಇನ್ನಿಲ್ಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಸ್ಯಾಂಡಲ್ವುಡ್ನ ಹಿರಿಯ ನಟ ಸತ್ಯಜಿತ್ ಇನ್ನು ನೆನಪು ಮಾತ್ರ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸತ್ಯಜಿತ್ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಹಾರ್ಟ್ ಸ್ಟ್ರೋಕ್, ಬಿಪಿ ಲೋನಿಂದ ಬಳಲ್ತಾ ಇದ್ದ ಸತ್ಯಜಿತ್ ಇತ್ತೀಚೆಗೆ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಿಸದೆ ಭಾನುವಾರ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಆಸ್ಪತ್ರೆಯಿಂದ ಸತ್ಯಜಿತ್ ನಿವಾಸಕ್ಕೆ ಪಾರ್ಥಿವ ಶರೀರ ಶಿಫ್ಟ್ ಮಾಡಿ ಸತ್ಯಜಿತ್ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ದಸರಾ ದೀಪಾವಳಿಗೆ ಕರುನಾಡಿಗೆ ಕಗ್ಗತ್ತಲು ಆವರಿಸಲಿದೆಯಾ? ರಾಜಧಾನಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದು ಯಾರು? ಕಲ್ಲಿದ್ದಲಿನ ಸಮಸ್ಯೆಯೇ ಇಲ್ಲ ಅಂತ ಹೇಳಿದ್ಯಾರು? ನೋಡೋಣ ಕರುನಾಡಿಗೆ ಅಂಧಕಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರುನಾಡಿನಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಅಂಧಕಾರ ಆವರಿಸುವುದು ಪಕ್ಕ. ದಸರಾ ದೀಪಾವಳಿ ಹಬ್ಬಕ್ಕೆ ಪವರ್ಫುಲ್ ಶಾಕ್ ಫಿಕ್ಸ್ ಆಗಲಿದೆ. ಬೆಳಕಿನ ಹಬ್ಬದ ವೇಳೆ ಕಗ್ಗತ್ತಲ್ಲಿ ಕರ್ನಾಟಕ ಮುಳುಗುತ್ತಾ ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ದೀಪದ ಬೆಳಕಿನಲ್ಲೇ ದಸರಾ ದೀಪಾವಳಿ ಆಚರಿಸಬೇಕಾಗೋ ದಿನ ದೂರವಿಲ್ಲ. ಕರುನಾಡಲ್ಲಿ ಕರೆಂಟ್ಗೆ ಹಾಹಾಕಾರ ಇದ್ರೆ ಕಲ್ಲಿದ್ದಲಿಗೂ ಬರ ಬಂದಿದೆ. ವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ಕಲ್ಲಿದ್ದಲು ಕೊರತೆ ಉಂಟಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ಕರ್ನಾಟಕಕ್ಕೆ ಕಗ್ಗತ್ತಲು ಆವರಿಸಲಿದೆ. ರಾಜಧಾನಿ ಬೆಂಗಳೂರು ಕತ್ತಲಲ್ಲಿ ಮುಳುಗಿ ಹೋಗುವ ಸಾಧ್ಯತೆ ಇದೆ. ಹಬ್ಬದ ಹೊತ್ತಲ್ಲೇ ರಾಜಧಾನಿಗೆ ಕಗ್ಗತ್ತಲು ಕವಿಯಲಿದೆ. ವೈಟಿಪಿಎಸ್ ಮತ್ತು ಆರ್ಟಿಪಿಎಸ್ನಲ್ಲಿ ಕಲ್ಲಿದ್ದಲು ಖಾಲಿಯಾಗಿದ್ದು ವಿದ್ಯುತ್ ಉತ್ಪಾದನಾ ಘಟಕಗಳೇ ಬಂದ್ ಆಗುವ ಭೀತಿ ಎದುರಾಗಿದೆ. ರಾಯಚೂರಿನಲ್ಲಿ ಕಳೆದ 2-3 ದಿನಗಳಿಂದ ವಿದ್ಯುತ್ ಕಣ್ಣಾಮುಚ್ಚಲೆ ಆಡ್ತಿದೆ. ಕಲ್ಲಿದ್ದಲು ಕೊರತೆಯಿಂದಾಗಿ ವಿದ್ಯುತ್ ಉತ್ಪಾದನೆ ಸಮಸ್ಯೆ ಉಂಟಾಗಿದೆ. ಆರ್ಟಿಪಿಎಸ್ ವೈಟಿಪಿಎಸ್ ಕೇಂದ್ರದಲ್ಲಿ ಸಮಸ್ಯೆ ಎದುರಾಗಿದೆ. ಹೀಗಾಗಿ ನಿರೀಕ್ಷಿತ ಮಟ್ಟದಲ್ಲಿ ವಿದ್ಯುತ್ ಉತ್ಪಾದನೆಯೇ ಆಗ್ತಿಲ್ಲ. ವಿದ್ಯುತ್ ಉತ್ಪಾದನೆ ಆಗದೇ ಇರೋದ್ರಿಂದ ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳು ಅಂಧಕಾರದಲ್ಲಿ ಮುಳುಗಬೇಕಾಗುತ್ತೆ. ಕರ್ನಾಟಕದಲ್ಲಿ ಕಲ್ಲಿದ್ದಲಿನ ಕೊರತೆ ಉಂಟಾಗಿದ್ದು ವಿದ್ಯುತ್ ಪೂರೈಕೆಗೂ ಇದೇ ಸಮಸ್ಯೆಯಾಗಿದೆ. ಸದ್ಯ 4 ಘಟಕಗಳಿಂದ 480 ರಿಂದ 500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗ್ತಿದೆ. 8 ಘಟಕಗಳಿಗೆ 25,000 ಮೆಟ್ರಿಕ್ ಟನ್ ಕಲ್ಲಿದ್ದಲು ಬೇಕಾಗಿದೆ. ಇಂದಿಗೆ 12,010 ಮೆಟ್ರಿಕ್ ಟನ್ ಕಲ್ಲಿದ್ದಲು ಮಾತ್ರ ಸ್ಟಾಕ್ ಇದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಎದುರಾಗಲಿದೆ. ಕಲ್ಲಿದ್ದಲು ಕೊರತೆಯಿಂದಾಗಿ 2 ಘಟಕಗಳು ಸ್ಥಗಿತಗೊಂಡಿವೆ. ಪ್ರತಿನಿತ್ಯ 25,000 ಮೆಟ್ರಿಕ್ ಟನ್ ಕಲ್ಲಿದ್ದಲು ಅವಶ್ಯಕತೆ ಇದೆ. ಆದರೆ ಪ್ರತಿನಿತ್ಯ 8,000 ಮೆಟ್ರಿಕ್ ಟನ್ ಕಲ್ಲಿದ್ದಲು ಮಾತ್ರ ಪೂರೈಕೆ ಆಗ್ತಿದೆ. ಪ್ರತಿ ಬಾರಿ 2 ಲಕ್ಷ ಮೆಟ್ರಿಕ್ ಟನ್ ಕಲ್ಲಿದ್ದಲು ಸಂಗ್ರಹಿಸಲಾಗ್ತಿತ್ತು. ಆದರೆ ಬಿಟಿಪಿಎಸ್ನಲ್ಲಿ ಈ ಬಾರಿ ಯಾವುದೇ ಕಲ್ಲಿದ್ದಲು ಸಂಗ್ರಹಿಸಿಲ್ಲ. ಕಲ್ಲಿದ್ದಲು ಕೊರತೆಯಿಂದಾಗಿ ಬಿಟಿಪಿಎಸ್ನ 2 ಘಟಕಗಳು ಸ್ಥಗಿತಗೊಂಡಿವೆ. ರಾಜ್ಯದಲ್ಲಿ ಕಲ್ಲಿದ್ದಲು ಕೊರತೆಯಾಗ್ತಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಕಲ್ಲಿದ್ದಲು ಕೊರತೆ ಹಿನ್ನೆಲೆ ಕೇಂದ್ರ ಗಣಿ ಸಚಿವರನ್ನು ಭೇಟಿ ಮಾಡಿದ್ದೇನೆ. ರಾಜ್ಯದ ಕಲ್ಲಿದ್ದಲು ಬೇಡಿಕೆ ಬಗ್ಗೆ ಗಣಿ ಸಚಿವರಿಗೆ ಮಾಹಿತಿಯನ್ನು ನೀಡಿದ್ದು ಸದ್ಯಕ್ಕೆ ಒಟ್ಟು 10 ರ್ಯಾಕ್ ಕಲ್ಲಿದ್ದಲು ರಾಜ್ಯಕ್ಕೆ ಬರ್ತಿದೆ. ಅದನ್ನು 14 ರ್ಯಾಕ್ಗೆ ಏರಿಕೆ ಮಾಡಿದ್ರೆ ಸಮಸ್ಯೆ ಸರಿ ಹೋಗುತ್ತೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಈ ಬಗ್ಗೆ ಗಣಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸೂಚಿಸಿದ್ದೇವೆ. ಕಲ್ಲಿದ್ದಲು ಕೊರತೆಯಾಗದಂತೆ ನೋಡಿಕೊಳ್ಳುವುದಾಗಿ ಕೇಂದ್ರ ಗಣಿ ಸಚಿವರು ಭರವಸೆ ನೀಡಿದ್ದಾರೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ರಾಜ್ಯದಲ್ಲಿ ಕಲ್ಲಿದ್ದಲಿನ ಸಮಸ್ಯೆಯಿಂದ ಕರೆಂಟ್ ಸಮಸ್ಯೆ ಉಂಟಾಗ್ತಿದ್ರೂ ಸಹ ರಾಜ್ಯ ಗಣಿ ಸಚಿವರು ಮಾತ್ರ ಕಲ್ಲಿದ್ದಲು ಕೊರತೆ ಆಗೇ ಇಲ್ಲ ಅಂತಿದ್ದಾರೆ. ಹೌದು, ಖುದ್ದು ಅಧಿಕಾರಿಗಳು ಕಲ್ಲಿದ್ದಲು ಕೊರತೆ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಗಣಿ ಮತ್ತು ಭೂವಿಜ್ಞಾನ ಸಚಿವ ಹಾಲಪ್ಪ ಮಾತ್ರ ಇಲ್ಲ ಕಲ್ಲಿದ್ದಲಿನ ಕೊರತೆಗಿಲ್ಲ ಅಂತ ಹೇಳೋ ಮೂಲಕ ದಾರಿ ತಪ್ಪಿಸುತ್ತಿದ್ದಾರೆ. ಜೋಶಿ ಕಲ್ಲಿದ್ದಲು ಸಚಿವರಾದ ಮೇಲೆ ನಮಗೆ ಕಲ್ಲಿದ್ದಲಿನ ಕೊರತೆಯಾಗಿಲ್ಲ ಅಂತ ಗಣಿ ಮತ್ತು ಭೂವಿಜ್ಞಾನ ಸಚಿವ ಹಾಲಪ್ಪ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಆಚಾರ್, ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಹೆಚ್ಚಾಗಿದೆ. ಯೂನಿಟ್ ಬಂದ್ ಆಗುವ ರೀತಿ ಕಲ್ಲಿದ್ದಲು ಪೂರೈಕೆ ಸಮಸ್ಯೆ ಇಲ್ಲ. ಹೇಗಾದ್ರೂ ಮಾಡಿ ಕಲ್ಲಿದ್ದಲು ಪೂರೈಸುವುದಾಗಿ ಜೋಶಿ ಹೇಳಿದ್ದಾರೆ ಅಂತ ಹಾಲಪ್ಪ ಆಚಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತವಾಗಿಲ್ಲ ಅಂತ ಇಂಧನ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಸುನಿಲ್ ಕುಮಾರ್, 2 ಸ್ಥಾವರಗಳಲ್ಲಿ ಉತ್ಪಾದನೆ ಕಡಿಮೆಯಾಗಿದೆ ಅಷ್ಟೇ. ಕೇಂದ್ರ ಸರ್ಕಾರ ಕಲ್ಲಿದ್ದಲು ಪೂರೈಕೆ ಮಾಡಬೇಕಾಗಿತ್ತು. ಆದರೆ ಮಳೆ ಹೆಚ್ಚಾಗಿದ್ರಿಂದ ಕಲ್ಲಿದ್ದಲು ಉತ್ಪಾದನೆ ಕೊರತೆಯಾಗಿದೆ. ಈ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿಯಾಗಿ ಚರ್ಚಿಸಿದ್ದೇವೆ. ಮುಂದಿನ ವಾರದಲ್ಲಿ ರಾಜ್ಯಕ್ಕೆ ಕಲ್ಲಿದ್ದಲು ಪೂರೈಕೆಯಾಗಲಿದೆ ಅಂತ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಜೆಡಿಎಸ್ ಟೀಕಿಸದೇ ಇದ್ರೆ ಸಿದ್ದರಾಮಯ್ಯ ಅವರಿಗೆ ನಿದ್ದನೆ ಬರುವುದಿಲ್ವಾ? ಶಿಕ್ಷಣ ಸಚಿವರ ವಿರುದ್ಧ ಬರಗೂರು ರಾಮಚಂದ್ರಪ್ಪ ಕಿಡಿಕಾರಿದ್ದು ಯಾಕೆ?
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆದಿದ್ದು ಯಾಕೆ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸರಣಿ ಟ್ವೀಟ್ ಮಾಡಿ ಜೆಡಿಎಸ್ ಪಕ್ಷವನ್ನ ಟೀಕಿಸದೇ ಇದ್ರೆ ಸಿದ್ದರಾಮಯ್ಯ ಅವರಿಗೆ ನಿದ್ದೆ ಬರಲ್ಲ, ರಾಜಕೀಯ ಬದುಕು ಕೊಟ್ಟ ಪಕ್ಷವನ್ನೇ ನಿಂದಿಸ್ತಾ ಇದ್ದಾರೆ, ಅನುಕಂಪದಲ್ಲಿ ತೇಲುವ ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ, ಸಿಂದಗಿ ಕ್ಷೇತ್ರದಲ್ಲಿ ಅನುಕಂಪದ ಅಲೆ ಗಿಟ್ಟಿಸುವ ನಾಟಕ ಮಾಡ್ತಿದ್ದಾರೆ ಅಂತ ಟ್ವೀಟ್ನಲ್ಲಿ ಎಚ್.ಡಿಕೆ ಕಿಡಿಕಾರಿದ್ದಾರೆ. ಬುದ್ಧಿವಂತರು ಜೆಡಿಎಸ್ಗೆ ಮತ ಹಾಕಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಜನ ಸಿದ್ದರಾಮಯ್ಯನವರ ಜೇಬಿನಲ್ಲಿದ್ದಾರಾ ಅಂತ ಮಾಜಿ ಸಿಎಂ ಎಚ್.ಡಿಕೆ ಪ್ರಶ್ನಿಸಿದ್ದಾರೆ. ಇವರಿಗೆ ಸಿಂದಗಿ ಕ್ಷೇತ್ರದ ಜನರೇ ಉತ್ತರ ನೀಡಲಿದ್ದಾರೆ ಅಂತ ಸರಣಿ ಟ್ವೀಟ್ ಮೂಲಕ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಎಚ್.ಡಿಕೆ ಹರಿಹಾಯ್ದಿದ್ದಾರೆ. ಶಾಲಾ ಪಠ್ಯಪುಸ್ತಕಗಳ ಪರಿಷ್ಕರಣೆ ಬಗ್ಗೆ ಮಾತನಾಡಿದ ಶಿಕ್ಷಣ ಸಚಿವ ನಾಗೇಶ್ ಹೇಳಿಕೆಗೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪಠ್ಯಪುಸ್ತಕ ದೋಷವನ್ನ ಸಾರ್ವಜನಿಕರು ಗಂಭೀರವಾಗಿ ಗಮನಿಸಿದ್ರೆ ಸಂಬಂಧಿಸಿದವರ ಮೇಲೆ ಹಲ್ಲೆ ಮಾಡ್ತಾ ಇದ್ರು ಅಂತ ಸಚಿವರು ಹೇಳಿದ್ರು. ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಸರ್ವಾಧ್ಯಕ್ಷರೂ ಆಗಿದ್ದ ಬರಗೂರು ರಾಮಚಂದ್ರಪ್ಪ ಸಚಿವ ನಾಗೇಶ್ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾಗೇಶ್ ಹಿಂಸೆಗೆ ಪ್ರಚೋದನೆ ನೀಡಿದ್ದಾರೆ. ಅವರಿಗೆ ಸಂವಿಧಾನಾತ್ಮಕ ಆತ್ಮಸಾಕ್ಷಿ ಇದ್ರೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ನಂಬಿಕೆ ಇದ್ರೆ ಅವರ ಪ್ರಚೋದಕ ಹೇಳಿಕೆಯನ್ನ ಕೂಡಲೇ ಹಿಂಪಡಿಬೇಕು ಅಂತ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿದ ಬರಗೂರು ರಾಮಚಂದ್ರಪ್ಪ, ಪಠ್ಯಪುಸ್ತಕಗಳು ಪಕ್ಷ ಪುಸ್ತಕಗಳಲ್ಲ ಎಂದಿದ್ದೇನೆ. ಸುಳ್ಳು ಸುದ್ದಿಗೆ ಸಚಿವರೇ ಶಾಮೀಲಾಗೋದನ್ನ ವಿರೋಧಿಸುತ್ತೇನೆ. ನನ್ನ ಸರ್ವಾಧ್ಯಕ್ಷತೆಯ 27 ಸಮಿತಿಯ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನಲ್ಲೇ ಕೆಲಸ ಮಾಡಿವೆ. ಹಿಂದೆ ಕನ್ನಡ ಪ್ರಥಮ ಭಾಷೆಯ 10ನೇ ತರಗತಿವರೆಗಿನ ಪಠ್ಯಪುಸ್ತಕ 84 ಪಾಠಗಳಲ್ಲಿ ಒಂದೇ ಪ್ರದೇಶಕ್ಕೆ ಸೇರಿದ 33 ಲೇಖಕರ ರಚನೆಗಳಿದ್ವು. ಒಂದು ಸಮಾಜದ 20 ಜನ ಲೇಖಕರಿದ್ರು. ನಾವು ಪರಿಷ್ಕರಣೆ ಮಾಡುವಾಗ ಸಾಮಾಜಿಕ, ಪ್ರಾದೇಶಿಕ, ಮಹಿಳಾ ನ್ಯಾಯ ಪಾಲಿಸಿದ್ದೇವೆ. ಇಷ್ಟಾಗಿಯೂ ದೋಷವಿದ್ರೆ ಆಯಾ ವಿಷಯ ತಜ್ಞರು ಪರಿಶೀಲಿಸಿ ಸರಿಪಡಿಸಲಿ ಅಂತ ಹೇಳಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ ಗಿರಿ ಮತ್ತೆ ಮುಂದುವರೆದಿದೆ. ಮೂಡಬಿದ್ರೆಯಲ್ಲಿ ನೈತಿಕ ಪೊಲೀಸ್ ಗಿರಿ ಮಾಡಿದ ಇಬ್ಬರನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಿನ್ನೆ ಅನ್ಯ ಕೋಮಿನ ಯುವತಿಯೊಬ್ಬಳನ್ನ ದಂಪತಿ ಕಾರಲ್ಲಿ ಕೂರಿಸಿಕೊಂಡು ಹೋಗ್ತಾ ಇದ್ರು. ಈ ವೇಳೆ ದಾಳಿ ಮಾಡಿ 7-8 ಜನರ ಗುಂಪು ಕಾರನ್ನ ಅಡ್ಡಗಟ್ಟಿ ದಂಪತಿಯನ್ನ ಅವಾಚ್ಯವಾಗಿ ನಿಂದಿಸಿದೆ ಅಂತ ಹೇಳಲಾಗಿದೆ. ಸದ್ಯ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಕೇಸ್ ದಾಖಲಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ಪಟ್ಟಣದಲ್ಲಿ ಶಾರ್ಟ್ ಸರ್ಕಿಟ್ಗೆ ಫೋಟೋ ಸ್ಟುಡಿಯೋ ಒಂದು ಸುಟ್ಟು ಕರಕಲಾಗಿದೆ. ರವಿ ಅನ್ನೋರಿಗೆ ಸೇರಿದ ಸ್ಟುಡಿಯೋದಲ್ಲಿ ರಾತ್ರಿ ವಿದ್ಯುತ್ನಿಂದಾಗಿ ಬೆಂಕಿ ಹೊತ್ತಿ 2 ಕ್ಯಾಮೆರಾ ಸೇರಿದಂತೆ ವಿವಿಧ ವಸ್ತುಗಳು ಸುಟ್ಟು ಕರಕಲಾಗಿವೆ. ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗ್ರಾಮಸ್ಥರು ರಸ್ತೆ ದುರಸ್ತಿ ಮಾಡದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಕೆಸರುಗದ್ದೆಯಂತಾದ ಗ್ರಾಮದ ರಸ್ತೆಯಲ್ಲಿ ನಾಟಿ ಮಾಡಿ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಸತತ ಮಳೆಗೆ ರಸ್ತೆ ಕೆಸರುಗದ್ದೆಯಂತಾಗಿ ಮಾರ್ಪಾಟಾಗಿದ್ದು ಕೂಡಲೇ ರೋಡನ್ನ ದುರಸ್ತಿಪಡಿಸಿ ಅಂತ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸುರಿತಾ ಇರೋ ಭಾರೀ ಮಳೆಗೆ ಹೂವು ಬೆಳೆಗಾರರು ಸಂಕಷ್ಟ ಅನುಭವಿಸುವಂತಾಗಿದೆ. ಬಹುತೇಕ ಹೂವು ತೋಟಗಳಲ್ಲೇ ಹಾಳಾಗ್ತಾ ಇದ್ದು ಚೆನ್ನಾಗಿರೋ ಹೂವನ್ನ ಮಾರುಕಟ್ಟೆಗೆ ತಂದೆ ಕೇಳೋರೇ ಇಲ್ಲದಂತಾಗಿದೆ. ಹೀಗಾಗಿ ಬೇಸರಗೊಂಡ ರೈತರು ಅಪಾರ ಪ್ರಮಾಣದ ಹೂವನ್ನ ತಿಪ್ಪೆಗೆ ಸುರಿಯುವಂತಾಗಿದೆ. ದಸರಾ ಸಮಯದಲ್ಲಿ ಹೂವಿಗೆ ಪ್ರತಿ ವರ್ಷ ಉತ್ತಮ ಬೆಲೆ ಸಿಗ್ತಾ ಇತ್ತು. ಆದರೆ ನಿರಂತರ ಮಳೆಯಿಂದಾಗಿ ಹೂವು ಹಾಳಾಗ್ತಾ ಇದ್ದು ರೈತರನ್ನ ಕಂಗೆಡಿಸಿದೆ.